ಸನ್ಮಾನ ಮಾಡಬೇಕಂತ ಅವ್ರು ನನ್ನ ಕಳಕಳಿಯ ಅಕ್ಕ ಎवढी ಮಾಡಬೇಕಂತ ನಾನು ಅವ್ರಿಗೆ ಮನವಿಯನ್ನು ಮಾಡ್ತೀನಿ. सर एवढी देखो ವೇದಿಕೆ ಕಾರ್ಯಕ್ರಮ केलं का हलमत एक मिनिट सर एवढी मारतो ओके सर एवढी देख एवढी ಅವರಿಗೆ ಜಿಎಲ್ ರಾಠೋಡ್ ಹಾಂ ಆಯ್ ಆಯ್ ಅಣ್ಣ ಓಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಪ್ರೀತಿಯಿಂದ ಅಭಿಮಾನದಿಂದ ಇವತ್ತಿನ ಈ ಅದ್ಭುತ ಕಾರ್ಯಕ್ರಮ ನೋಡ್ರಿ ಈ ಕಡೆ ಜ್ಞಾನದ ಸಂಕೇತವಾದಂತ ಬೆಳಕನ್ನ ದೀಪವನ್ನ ಉದ್ಘಾಟಿಸುವಂತ ಉದ್ಘಾಟಕರಿಗೆ ಹಾಗೂ ಮಹನೀಯರಿಗೆ ಅನಂತ ಕೋಟಿ ಪ್ರಣಾಮಗಳು. ನೋಡ್ರಿ ಅಕ್ಕ ಈ ಕಡೆ ನೋಡ್ರಿ ಹಿಂಗೆ ಅಣ್ಣ ಜ್ಞಾನದ ಸಂಕೇತ ಬೆಳಕಿನ ಸಂಕೇತ ಕಾರ್ಯಕ್ರಮದ ಮುಂದಿನ ಘಟ್ಟ ಇವತ್ತಿನ ದಿವಸ ನಿವೃತ್ತಿಯನ್ನು ಹೊಗೆಯ ಮೇಲಿದ್ದಂತ ಅತಿಥಿಗಳು ಸ್ವಲ್ಪ ಮೊದಲು ಮುಗಿಲ್ಲ ಅಂತ ಅಷ್ಟೇ. ಒಡ್ಡಿ ಕಾಡ್ತಾರೆ हाँ एवढी देखो सर भाई अक्का नोड्री ಇಲ್ಲಿ ಸೈಡ್ ಹೋಗ ಅಣ್ಣ ನೋಡ್ರಿ ಇಲ್ಲಿ ಮ್ಯಾಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕಂತೇಳಿ ನಾನು ಎಷ್ಟೇ ಪಾಟೀಲ್ ಅವ್ರ ಹತ್ರ ಕಳಕಳಿ ಸನ್ಮಾನ ಮಾಡಿಸ್ಲಿಕ್ಕೆ ಅವಕಾಶ ಓಕೆ ದಯವಿಟ್ಟು ವೇದಿಕೆ ಎಲ್ಲ ಮಹಿಳೆಯರು ದಯವಿಟ್ಟು ಕುತ್ಕೋಬೇಕು. ನಮ್ಮ ಯೋಗೇಶ್ವರಿ ಮಾತಾವರ ರಿಟೈರ್ಮೆಂಟ್ ಅವ್ರು ಯಾಕೆ ಮಾಡಕತ್ತೀರಪ್ಪ ಅಂದ್ರ ಅಂಬೇಡ್ಕರ್ಗೆ ಮಾಡುವಂತ ಸನ್ಮಾನಕ್ಕಿಂತ ಯೋಗ್ಯ ಆ ನಿವೃತ್ತಿ ಹೊಂದದ ಪ್ರೊಜೆಕ್ಟ್ ನಮ್ಮ ಸ್ಟೇಜ್ ಮೇಲೆ ಬಂದಂತ ಮಾತೋಶ್ರೀ ಅವರು ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ತಾವೆಲ್ಲರೂ ಕೂಡಿರಿ. ಅವರು ತಮ್ಮ ಸರ್ಕಾರಿ ಸೇವೆ ಮುಗಿಸಿ ಇವತ್ತು ನಮ್ಮ ಗ್ರಾಮಕ್ಕೆ ಬಂದಾರ. ಇನ್ನು ಮುಂದಿನ ಉಳಿದ ಸೇವೆಯಲ್ಲಿ ಅವರು ನಿಮ್ಮ ಎಲ್ಲ ಸೇವೆ ಮಾಡಿ ಮಾತೆ ದುರ್ಗೆ ಸೇವೆ ಮಾಡ್ತಾರ. ದಂಪತಿಗಳಿಗೆ ಯಾಕಂದ್ರೆ ಇಷ್ಟೊಂದು मास्टर वेताने 1100 माणसे लगाडले तरी त्या गप्पगाव सर्व्हिस करना तेज बांधतेराचा बट आज आटो काम कर्मला काय करतो वर्षाकडे सर्व्हिस कुठं जाना ಅಥವಾ ಅವರ ಟ್ರಾನ್ಸ್ಫರ್ ಏನು ಜಾವನ ಮತ್ತೆ लोक देखाडो प्रीती वरेर सेवे काय केले मला मत आज 1100 जनसागर तिथे भागतो ऍक्च्युअली साहेब घणो पुण्यावच देवलाल वनेना वनेर कुटुंबेना वनेर सारी परिवारेना ಆಚೆದಿ ರೆಕಾರ್ಡಿಯ ಕೇತಾನೇನ ಸೇವಾ ಭಾಯಕನ್ ಮಾಂಗ್ಲೆ ತಂಡ ಕೆಲಸ ಬಹಳ ಮಾಡ್ಯಾರ ಇನ್ನು ಮುಂದೆ ಮಾಡ್ತಾರೆ ಅನ್ನೋದು ನನಗೆ ಭರವಸೆ ಅದ. ತಮ್ಮಲ್ಲಿ ಇದು ಅವರಿಗೂ ನಮಗೂ ಎಲ್ಲರಿಗೂ ದೇವರ ಆಶೀರ್ವಾದ ಕೊಳ್ಳಲು ಈ ಸಂದರ್ಭ ಹೇಳಿ ಹೇಳ್ತಾರೆ. ಅಂಬು ಸರ್ ಅವರು ಬೇರೆ ಬರೀ ಕೇವಲ ಶಿಕ್ಷಕತೆ ವೃತ್ತಿಯನ್ನು ಮಾತ್ರ ಮಾಡದೆ ಅದರ ಜೊತೆಗೆ ಆಧ್ಯಾತ್ಮಿಕ ಹಲವಾರು ವೃತ್ತಿಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ಅಂಬು ಸರ್ ಅವರನ್ನ ಭೇಟಿಯಾದಾಗ ಅವರಿಗೆ ಒಂದು ಮಾನಸಿಕವಾದ ಸಮಾಧಾನವನ್ನು ನೀಡಿ ಯಾವುದೇ ಒಂದು ವಿಚಾರವನ್ನು ಹೊತ್ತು ಬಂದಾಗ ಅವರ ಮನಸ್ಸನ್ನು ಹಗರು ಮಾಡತಕ್ಕಂತ ಶಕ್ತಿ ಅಂಬು ಸರ್ ಅವರದ್ದಾಗಿತ್ತು. ಸೇವಾಲಾಲ್ ಮರ್ಯಾಮಾಡಿ ಇನ್ನೂ ಅವರಿಗೆ ಶಕ್ತಿ ಕೊಟ್ಟು ನಮ್ಮಂತವರ ಎಲ್ಲರನ್ನ ಆಶೀರ್ವಾದ ಮಾಡುವಂತ ಅವ್ರ ಮುಖಾಂತರ ನಮಗೆ ಆಶೀರ್ವಾದ ಮಾಡಲಿ. ಬಂಜಾರದ ಪೂಜ್ಯ ಅಂಬುಲಾಲ್ ಮಹಾರಾಜರ ಒಂದು ವಯೋ ರಿಟೈರ್ಮೆಂಟ್ ಕಾರ್ಯಕ್ರಮದ ಸಲುವಾಗಿ ನಾವೆಲ್ಲರೂ ಕೂಗಿದ್ದೀವಿ. ಇವತ್ತು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವುದಷ್ಟೇ, ಎಷ್ಟೋ ವಿದ್ಯಾರ್ಥಿಗಳ ಜೀವನವನ್ನು ತಾವು ಬೆಳಗಿದ್ದೀವಿ. ಈ ರಿಟೈರ್ಮೆಂಟ್ ಆಗಿದ ಕೂಡಲೇ ತಾಯಿಯ ಸೇವೆದೊಂದಿಗೆ ಇವತ್ತು ಎಲ್ಲ ಜನತೆಯ ಆಗು ಹೋಗುಗಳನ್ನು ತಾವು ನಿಭಾಯಿಸ್ತೀರಿ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಯಾಕಂದರೆ ಡೊಮ್ನಾಳ ಗ್ರಾಮದ ಇವತ್ತು ಪೂಜ್ಯರು, ಇವತ್ತು ಡೊಮ್ನಾಳ ತಾಂಡದ ಒಂದು ಹಿರಿಮೆ,
ಇವತ್ತು ಅಂಬುಲಾಲ್ ಅಂದ್ರೆ ಲಾಲ್ ಅಂದ್ರೆ ರತ್ನ. ಆ ರತ್ನ ಇವತ್ತು ಡೊಗ್ನಾಳ ತಾಂಡದಲ್ಲಿ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಸಂತೋಷದ ಇದು ಒಂದು ಸಂಗತಿ. ಅವರ ಒಂದು ರಿಟೈರ್ಮೆಂಟ್ ಜೀವನ ದೇವರು ಅತ್ಯಂತ ಒಂದು ಅನುಕೂಲಕರವಾಗಿ ಸಾಗಲಿ ಅಂತೇಳಿ ಈ ವೇದಿಕೆ ಮುಖಾಂತರ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಒಂದು ಸಮಾರಂಭಕ್ಕೆ ಕಾರಣೀಭೂತರಾದಂಥ ಅಂಬು ಸರ್ ಅವರೇ, ಯಾವ ವ್ಯಕ್ತಿ ಸಮಾಜಕ್ಕಾಗಿ ತಾನು ಸರ್ವಸ್ವವನ್ನು ಸಮರ್ಪಣೆ ಮಾಡ್ಕೊತಾರೋ ಅವರು ಸದಾ ಕಾಲ ನೆನಪಿನಲ್ಲಿ ಉಳಿತಾರೆ ಮತ್ತು ಸದಾ ಕಾಲ ಅವರಿಗೆ ಎಲ್ಲ ರೀತಿಯಿಂದ ಈ ಥರದ ಆಹ್ವಾನ ಇರ್ತದೆ. ಈಗ ನೋಡಿದ್ರೆ ಅವರು ಬರೀ ರಿಟೈರ್ಮೆಂಟ್ ಕಾರ್ಯಕ್ರಮ ಅಂತ ಯಾರು ಹೇಳ್ತಾರೆ ಬಂದು ನೋಡಿದವರು. ಯಾಕಂದ್ರೆ ಅಂಬು ಸರ್ ಗುರುಗಳು, ಶಿಕ್ಷಕ ವೃತ್ತಿ ಸಮಾಜದಲ್ಲಿ ಮೊದಲೇ ಏನಿರ್ತೈತಪ್ಪ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಿನ ಆದ್ಯತೆ ಯಾರಿಗೆ ಕೊಡ್ತೇವೆ ನಾವು ಅಂದ್ರೆ ಶಿಕ್ಷಕರಿಗೆ ಕೊಡ್ತೇವೆ. ಶಿಕ್ಷಕ ಅಂದ್ರೆ ಹಂಗಪ್ಪ ಅಂದ್ರೆ ಮಾರ್ಗದರ್ಶಕ ಇರ್ತಾನೆ ನಮ್ದು. ನಿಶ್ಚಿತವಾಗಿ ಅವರು ಸಮಾಜಕ್ಕೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ರೆ ಈಗ ದುರ್ಗಾದೇವಿ ಗುಡಿ ಅವ್ರು ಕಟ್ಟ್ಯಾರಲ್ಲ, ಅವ್ರ ಗುಡಿ ಮುಂದಿನ ಮಕ್ಕಳು ವ್ಯವಸ್ಥೆ ಮಾಡ್ತಾರೆ ಅಂತ ನನ್ನ ಭಾವನೆ ಅದ. ಅವ್ರು ತಾಂಡಾದಾಗ ಅಷ್ಟೇ ಅಲ್ಲ, ಎಲ್ಲ ಕಡೆಗೂ ಸದ್ಯಕ್ಕೆ ಅವ್ರ ಕೀರ್ತಿ ಹಬ್ಬಲಿ ಅಂತ ನಾನು ಆ ಭಗವಂತನಲ್ಲಿ ಸೇವಾಲಾಭ ಕೇಳ್ಕೊಂಡು ನನ್ನ ಮಾತು. ಇವತ್ತ ಶಿಕ್ಷಣ ಅಂದ್ರೆ ಏನಂತ ಕೇಳಿದ್ರೆ ಎಲ್ಲರನ್ನು ಗೌರವಿಸಬೇಕು. ಭಾರತೀಯ ಸನಾತನ ಪರಂಪರೆ, ಭಾರತೀಯ ಸಂಸ್ಕೃತಿಯನ್ನ ಆ ಮಗುವಿನಲ್ಲಿ ಬಿತ್ತುವಂತ ಕೆಲಸ ಯಾರು ಮಾಡಿದಾರ ಅಂದ್ರೆ ಇವತ್ತು ನಿವೃತ್ತಿಯನ್ನು ಹೊಂದಿದಂತ ಶಿಕ್ಷಕರು ಮಾಡಿದಾರ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಶಾಸಕರು ಹೇಳಿದಂಗ ಸೌಮ್ಯ ಸ್ವಭಾವ, ಸೌಮ್ಯದ ವಿಚಾರ, ಶಿಕ್ಷಕರಾಗಿ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಜೀವನದಲ್ಲಿ ಜಾತಿ ಇವತ್ತು ನೋಡಿದ್ರೆ ನಂಗೆ ಎಲ್ಲಾ ಸಮುದಾಯದವರು ವೇದಿಕೆ ಮೇಲೆ ಅದಾರ. ಇದು ಬಹಳ ವಿಶೇಷತೆ. ಇಂಥ ಒಂದು ಸಮಾರಂಭ ನೆರವೇರಿಸಬೇಕಾದ್ರೆ ಯಾರ್ಯಾರು ಎಷ್ಟು ಶ್ರಮ ಪಟ್ಟಿದ್ದಾರೆ ಯಾರಿಗೂ ನಾನು ಅಭಿನಂದನೆ ಹೇಳಂಗೂ ಇಲ್ಲ. ಯಾಕಂತಂದ್ರೆ ನಾನು ಅಭಿನಂದನೆ ಸಲ್ಲಿಸಿದ್ರೆ ಅದು ನಮ್ಮವ್ರ ಕನಸಂಗಿಲ್ಲ. ನಮ್ಮವರಿಗೆ ನಾನು ಅಭಿನಂದನೆ ಸಲ್ಲಿಸುವುದಿಲ್ಲ. ಇವರು ಎಂತ ಗುಪ್ತವಾಗಿ ಇಂಥ ಕಾರ್ಯಕ್ರಮ ಆಚರಣೆ ಮಾಡಿದ್ದಾರಪ್ಪ ಅಂತಂದ್ರೆ, ನಾನು 30ನೇ ತಾರೀಕಿಗೆ ನಿವೃತ್ತಿ ಹೊಂದಿದೆ. ಇವರೆಲ್ಲರೂ ನಮ್ಮ ಹಿರಿಯರು, ನಮ್ಮ ಕಿರಿಯರು, ನಮ್ಮ ಯುವಕರು, ನಮ್ಮ ಅಣ್ಣವರು ಎಲ್ಲರೂ ಒಂದು ತಿಂಗಳ ಹಿಂದೆ ಎಲ್ಲ ಮೀಟಿಂಗ್ ಮಾಡಿಕೊಂಡು ಅವರವರೇ ವಿಚಾರ ಮಾಡಿಕೊಂಡು ಇದನ್ನೆಲ್ಲ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ನನಗೆ 2-3 ದಿವಸದ ಹಿಂದೆ ಮಾತ್ರ ಗೊತ್ತಾಯ್ತು ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಮಾಡಾಕತ್ತೀವಿ ಅಂತ ಹೇಳಿ. ಅವಾಗ ಹೇಳ್ತಾರೆ ಅವರು, ನಿಮಗೆ ಬೇಕಾದವ್ರು ಯಾರು ಇದ್ರೆ ಫೋನ್ ಮಾಡಿ ಹೇಳಿಬಿಡ್ರಿ, ನಾವು ಬೀಳ್ಕೊಳ್ತಿದ್ರು ನಿವೃತ್ತಿ ಸಮಾರಂಭ ಇಟ್ಕೊಂಡಿದ್ದೀವಿ ಅಂತ ಹೇಳಿ. ಇಂಥ ಒಂದು ಪ್ರೀತಿ ಪ್ರೇಮ, ನಂದ ಏನಾದ್ರೂ ಒಂದು ಸ್ವಲ್ಪ ಅಳಿರು ಸೇವೆ ಇತ್ತು ಅಂತಂದ್ರೆ ಅದಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಅವರೆಲ್ಲರೂ ಕೂಡಿ ಶ್ರಮಪಟ್ಟು ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರ ಪ್ರೀತಿಗೆ, ಅವ್ರ ಪ್ರೇಮಕ್ಕೆ, ಅವ್ರ ಅಭಿಮಾನಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿ ಇರ್ತೀನಿ ಅಂತ ಹೇಳಿ ನಂದು ಒಂದೆರಡು ಮಾತನ್ನು ಮುಗಿಸ್ತೀನಿ. ಜಯದಿಂದ ಸನ್ಮಾನ. ಅಲ್ಲಿ ಮುಂದಗಡೆ ಶಾಲೆ ಒಳಗೆ ಸನ್ಮಾನ ಕಾರ್ಯಕ್ರಮ